ಧರ್ಮದ ಬುದ್ಧಿಯ ಬೀಜವನ್ನು ಬಿತ್ತಿದವರು. ಧರ್ಮದಲ್ಲಿ ಆಸಕ್ತಿ ಬರುವಂತೆ ಮಾಡಿದವರು. ಸತ್ಯ ಧರ್ಮ ರಥಾಯಚ ಅಂತನ್ನುವ ಶಬ್ದಕ್ಕೆ ಅವರು ಮಾತ್ರ ಸತ್ಯ ಧರ್ಮದಲ್ಲಿ ರಥರಾಗಿದ್ದರು ಅಂತ ಅರ್ಥವಲ್ಲ, ಸತ್ಯ ಧರ್ಮದಲ್ಲಿ ರಥರಾಗುವಂತೆ ಮಾಡಿದವರು ಹೌದು. ಇವತ್ತಿನ ಕಾಲದಲ್ಲಿ ನಾಸ್ತಿಕ್ಯ ಅನೇಕ ಕಡೆಗೆ ಇದೆ. ದೇವರಿಲ್ಲ, ಧರ್ಮವಿಲ್ಲ ಅಂತನ್ನುವಂತಹ ನಾಸ್ತಿಕರು ಅನೇಕ ಕಡೆಗೆ ಇದ್ದರೂ, ಅಂತಹ ವಾದದ ಪ್ರಭಾವ ಇದ್ದರೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಧರ್ಮದ ಮಾರ್ಗದಲ್ಲಿ ಧಾವಿಸಿ ಬರುವಂತೆ ಮಾಡುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಪ್ರೇರಣೆಯನ್ನು ನೀಡಿ ಅನುಗ್ರಹವನ್ನು ಮಾಡಿದ್ದಾರೆ. ಯಾವ ರೀತಿ ಅನುಗ್ರಹವನ್ನು ಮಾಡಿದ್ದಾರೆ? ಎಂತಹ ನಾಸ್ತಿಕನಾಗಿದ್ದರೂ ತನಗೆ ಕಷ್ಟಗಳು ಬಂದಾಗ, ತನ್ನ ಮನಸ್ಸಿನಲ್ಲಿ ಅನೇಕ ಅಪೇಕ್ಷೆಗಳು, ಬೇಡಿಕೆಗಳು ಇದ್ದಾಗ ಆ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ, ತನ್ನ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರಿಗೆ ಶರಣ ಹೋಗ್ತಾನೆ. ಅವರ ಹತ್ತಿರ ಬಂದಾಗ ಅವನ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾರೆ, ಅವನಿಗೆ ಇರುವ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಆ ರೀತಿಯ ಕಷ್ಟಗಳನ್ನೆಲ್ಲ ದೂರ ಮಾಡಿ ಅಪೇಕ್ಷೆಗಳನ್ನು ಪೂರ್ಣ ಮಾಡಿದರೆ ಆ ಬಂದಂತಹ ಭಕ್ತನಿಗೆ ಧರ್ಮದಲ್ಲಿ ಶ್ರದ್ಧೆ, ವಿಶ್ವಾಸ ಬರುತ್ತೆ. ಅವನು ಸತ್ಯ ಧರ್ಮರತನಾಗ್ತಾನೆ. ಬಂದಂತಹ ಭಕ್ತ ಸತ್ಯ ಧರ್ಮರತನಾಗ್ತಾನೆ.